ಎಲ್ಲ ನೋಡಿದ್ರೆ ಫುಲ್ ಶಾಕ್ ಆಗಿ ಹೋಗ್ತೀರಾ. ನಾನೇ ಗಾಯ್ಸ್ ಡೆಕೋರೇಷನ್ ಮಾಡಿದ್ವಿ ಎಲ್ಲ ಫುಲ್ಲು. ಬರೀ 2 ಬ್ರಷೇ ನಾನು ಯೂಸ್ ಮಾಡೋದು. ಬಂದು ನೋಡ್ದಾಗ್ಲೇ ಅವನು ಏನು ಅಂತ ಗೊತ್ತಾಗೋದು. ರಾಗಿ ಹಾಕ್ದವ್ರಿಗೆ ಇವಾಗ ಫುಲ್ ಲಾಸ್. ಕನ್ನಡದ ಹುಡುಗಿ ಮುಖದಲ್ಲ ಕಳೆ ನೋಡೋ, ಇಂಥ ಹುಡುಗಿರ್ ಮುಂದೆ ಸಿಗರೇಟ್ ಸೇದ. ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿಯ ಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಏನಂದ್ರೆ ನಮ್ಮ ತೋಟದ ಮನೆ ಹತ್ರ ನಮ್ಮ ಫ್ರೆಂಡ್ ಮನೆ ಇದೆ, ಕಿಶನ್ ಅಂತ. ಬರೋ, ಇವನು ನೋಡಿದ್ದೀರಾ ತುಂಬಾ ವಿಡಿಯೋದಲ್ಲಿ, ಹಳೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇವನು ತುಂಬಾ ಇದ್ದ. ಇವಾಗ ಎಲ್ಲೂ ಬಂದಿಲ್ಲ. ಇವ್ರ ಮನೆ ಹೋಮ್ ಟೂರ್ ಮಾಡೋಣ ಇವತ್ತು, ಬನ್ನಿ. ಇವನೇ ಮಾಡ್ತಾನೆ, ನಾನು ವಿಡಿಯೋ ಮಾಡ್ತೀನಿ ಆಯ್ತಾ. ನೋಡಿ, ಇವನಿಗೆ ಬೇರೆ ಹುಷಾರಿಲ್ಲ ಗೈಸ್ ಇವತ್ತು. ನನ್ನ ತಮ್ಮಂಗೆ ಅಲ್ಲಿ ನಮ್ಮ ಅಪ್ಪ ಅವ್ರು ಕೂತಿದ್ದಾರೆ ಆ ಮನೆ ಹತ್ರ. ಇಲ್ಲೇ ತೋಟದ ಮನೆ ಅಲ್ವಾ, ಈ ತೋಟದ ಮನೆ ಹತ್ರನೇ ಇವ್ರ ಮನೆ ಇರೋದು. ಕಿಶನ್ ಬರೋ, ಏನೋ ಕಂದಲೇ ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ ಅವ್ರ ಫ್ರೆಂಡ್ಸ್ ಮನೆನ ಆಯ್ತಾ. ನೋಡಿ ಔಟ್ ಸೈಡ್ ಇಂದ ಯಾವ ತರ ಇದೆ ನೋಡಿ. ಈ ತರ ಐತೆ ನಮ್ಮ ಮನೆ. ಗಾರ್ಡನ್ ಎಲ್ಲ ಗಾರ್ಡನ್ ಮಾಡಿದೀನಿ ಫುಲ್ಲು. ನರ್ಸರಿ ತರ ಕಾಣ್ತೈತೆ. ಯಾವುದೇ ತರ ಏನೋ ಗಿಡಗಳು ಬೇಕಂದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ಬಹುದು ಅಂತ ಏನಿಲ್ಲ. ಅವನ್ ತಗೊಂಡ್ಬಂದಿರೋದು ದುಡ್ಡಿಗೆ ಗೈಸ್. ಈ ಹೂವು ಕಿತ್ಕೊಟ್ಟಿದ್ದಾನೆ, ಈ ಗಿಡದ ಹೂವು. ಇಲ್ಲೊಂದ್ ಸ್ವಲ್ಪ ಗಾರ್ಡನ್ ಇದೆ. ಇಲ್ಲಿ ಫುಲ್ಲು ಪಕ್ಷಿಗಳು ಬರ್ತವೆ ಅಂತ ಮಡಕೆ ಹಾಕಿದೀನಿ ಫುಲ್ಲು. ತುಂಬಾ ಒಳಗಡೆ ಪಕ್ಷಿಗಳನ್ನೆಲ್ಲ ಸಾಕಿದ್ದಾನೆ. ಆಮೇಲೆ ನೋಡೋಣ, ಅವನೇ ತೋರಿಸ್ತಾನೆ. ಇದು ಫುಲ್ ಎಲ್ಲ ಪಕ್ಷಿಗಳಿಗೋಸ್ಕರ ಕಟ್ಟಿದೀನಿ. ಎಲ್ಲ ಪಕ್ಷಿಗಳು ಬರ್ತವೆ. ಬರ್ತಾವ? ಯಾವ ಪಕ್ಷಿ? ಪಾರಿವಾಳ? ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಗೆ? ಪಾರಿವಾಳ ಅಲ್ಲ, ಬಚ್ಚಿ ಚಿಕ್ಕದು. ಇಲ್ಲಿ ಗಿಡಗಳಿದ್ದೋ ಇಲ್ಲಿ ಕಟ್ಕೊಂಡಿದ್ದೋ, ಕಡ್ದಾಕಿವಲ್ಲ ಗಿಡವ, ಅದಕ್ಕೆ ಇಲ್ಲಿ ಕಟ್ಟಿದೀನಿ. ಹೌದಾ? ಇದೆಲ್ಲ ಮನೆಗೆ ಏನೇನ್ ಬೇಕು ಎಲ್ಲ ಇವರೇ ಬೆಳ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಗಾರ್ಡನ್ ಮಾಡಿದೀನಿ. ಹಾ, ಇಲ್ಲಿ 2 ಸೊಪ್ಪು. ಯಾವ್ದೇ ತರ ಸೊಪ್ಪು? ಸಾಂಬಾರ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು. ಮತ್ತೆ ಇಲ್ಲಿ ಮೆಣಸಿನ ಗಿಡ ಹಾಕಿದೀನಿ. ಆಮೇಲೆ ಇಲ್ಲಿ ಇದು ಬೆಂಡೆಕಾಯಿ, ಇದೆಲ್ಲ ಬೆಂಡೆಕಾಯಿ ಬೀಜ. ಬೆಂಡೆಕಾಯಿ ಇದು ಮೆಣಸಿನ್ಕಾಯಿ ಫುಲ್ಲು. ಎಲ್ಲ ಏನ್ ಮಾರಲ್ಲ, ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡಿದ್ದಾರೆ. ಅಲ್ಲಿ ಹಿಂದೆ ಎಲ್ಲ ಬೆಳೆದಿದ್ದಾರೆ. ಎಲ್ಲ ಆರ್ಗಾನಿಕ್ ಆಗಿರುತ್ತೆ, ಫುಲ್ ಆರ್ಗಾನಿಕ್. ಹಾ, ಫುಲ್ಲು ಈ ತರ ಮನೆ ಸುತ್ತಮುತ್ತ ಇದ್ರೆ ಯಾವ ತರ ಕಾಯಿಲೆನೂ ಬರಲ್ಲ. ನಿಜವಲ್ಲೂ ಗ್ರೀನ್ ಜಾಸ್ತಿ, ಏನೋ ಆಕ್ಸಿಜನ್, ಫುಲ್ ಆಕ್ಸಿಜನ್, ಫುಲ್ ಗುಡ್ ಹೆಲ್ತ್ ಎಲ್ಲ ಫುಲ್ ಗುಡ್ ಆಗಿರುತ್ತೆ. ಏರ್ ಎಲ್ಲ ಪ್ಯೂರಿಫೈ ಆಗುತ್ತೆ ಅಂತ ಗಿಡಗಳು ಬೆಳೆಸಿರೋದು. ಅವನು ಅವ್ರ ತಮ್ಮ ಧನು ಅಂತ. ಈ ತರ ಇದೆ ನಮ್ಮ ಮನೆ. ಇಲ್ಲಿ ರಂಗೋಲಿ ಹಾಕಿದ್ದಾರೆ. ಹಬ್ಬಕ್ಕೆ ಫುಲ್ ಮಿಂಚಿಂಗು. ಇವರು ಅವ್ರ ಅಮ್ಮ. ಯಾಕೋ ಇವನಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಇಷ್ಟು ಸೈಲೆಂಟ್ ಇದ್ದಾನೆ. ಇವನು ನನ್ನ ತಮ್ಮ, ಫುಲ್ ನಾಚ್ಕಂತ ಎಲ್ಲೋ ನೋಡ್ದಂಗೈತಲ್ಲ. ಆದ್ರೆ ಚೆನ್ನಾಗಿ ಓದ್ತಾನೆ, ಎಲ್ಲದರಲ್ಲೂ ಫಸ್ಟ್ ರ್ಯಾಂಕು. ಇದೆಲ್ಲ ಅಷ್ಟು ನರ್ಸರಿ ತಂದು ಹಾಕಿರೋ, ಅಷ್ಟು ನಾನೇ ಬೆಳೆಸಿರೋದು. ಅಲ್ಲೊಂದು ಪೇಂಟಿಂಗ್ ಹಾಕಿದ್ದೀನಿ, ಅದು ಕಾಮನ್ ವಾಶ್ರೂಮು. ಇದು ನಮ್ಮ ಶೆಡ್ಡು. ಇಲ್ಲಿ ಗಾಡಿಗಳಿದಾವೆ. ಇದು ಸ್ಕೂಟಿ, ನನ್ನ ಸೈಕಲ್. ಅದು ನಂದು 7th ಫಸ್ಟ್ ಇಯರ್ 10th ಇಂದ ಅದೇ ಸೈಕಲ್ ನಾನು ಫುಲ್ ಉಪಯೋಗಿಸಿದ್ದು. ಚೆನ್ನಾಗಿದಾವೆ. ಏನೇನ್ ಹೆಸರು ನಿಮ್ ನಾಯಿ ಹೆಸರು? ಇದು ಚೀಕು, ಇದು ಬಂಟಿ. ಚೀಕು, ಬಂಟಿ. ಈ ಎಲ್ಲೋ ಕೇಳಿದೀನಿ ಕಣೋ ಈ ಹೆಸರುಗಳು. ಎಲ್ಲಿ ನೋಡ್ಕೊಂಡಿತ್ತೆ? ಎಲ್ಲೂ ಇಲ್ಲ, ನಾನು ಹಂಗೆ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಬರೋದೊಂದು. ಹೌದಾ? ರಸ ಎಲ್ಲ ಇದಾವ ನಿಮ್ಮ ಮನೇಲಿ? ಅಷ್ಟೇ ಕುರಿಗಳು ಇರೋದು. 5 ಇದಾವೆ ಈಗ ಸದ್ಯಕ್ಕೆ. ಹಾಡುಗಳು, ವಾತಗಳು, ಹಾಡುಗಳು. ಹ್ಮ್. ಇವರು ನಮ್ ತಾತ. ಊರಿಗೆ ಅಲೆಯ 96 ವರ್ಷ. ಇನ್ನು 4 ವರ್ಷ ಕಳೆದ್ರೆ ಸೆಂಚುರಿ ಹೊಡಿತಾರೆ. ಓ ಗ್ರೇಟ್. ಇವರೇ ನಮ್ಮ ಊರಲ್ಲಿ ದೊಡ್ಡವರು ಅಂತ ಇರೋದು ಅಲ್ವೇನೋ? ತುಂಬಾ ಹಿರಿಯರು ಅಂದ್ರೆ ಸಖತ್ ವಯಸ್ಸಾಗಿರೋದು ಅಂದ್ರೆ ಇವರೇ ಇರೋದು. ದೇವಸ್ಥಾನದ ಕಾರ್ಯ ಎಲ್ಲ ಜಾಸ್ತಿ ನೋಡ್ಕೊಳೋರೆಲ್ಲ ಇವರೇ ಗೈಸ್.
ಅವ್ರ ಹೆಸರು ಹೇಳು. ಇವ್ರ ಹೆಸರು ದೇವೇಗೌಡ ಅಂತ ಗೈಸ್. ಹೌದಾ? ನಾವೆಲ್ಲ ಯಾಕೆ ತಮ್ಮ ನೇಮ್ ಪ್ಲೇಟ್ ಅಲ್ಲಿ ಮನೆ ಮುಂದೆ ದೇವೇಗೌಡ, ಅವನ ಹೆಸರು ದೇವೇಗೌಡ, ಇವ್ರ ಹೆಸರು ದೇವೇಗೌಡನೇ ಗೈಸ್. ಮತ್ತೆ ಫುಲ್ ನಮ್ ಜಮೀನು ಇಲ್ಲಿ ಫುಲ್ ಕಾಣ್ತಿದ್ಯಲ್ಲ, ಅಲ್ಲಿ ತೋಟ. ಜಮೀನು ಫುಲ್ ತೋಟ. ಏನು ಹಾಕಿಲ್ಲ, ಈಗ ಮಳೆ ಇಲ್ಲ, ಏನು ಇಲ್ಲ. ಮಳೆ ಕೈ ಕೊಟ್ಟೈತೆ. ಮಳೆ ಇಲ್ಲ ಅಂದ್ರೆ ಏನ್ ಬೆಳೆನೂ ಬೆಳೆಯಕ್ಕಾಗಲ್ಲ. ರಾಗಿ ಹಾಕ್ದವ್ರಿಗೆ ಇವಾಗ ಫುಲ್ ಲಾಸು ನಿಜವಾಲು ಅಲ್ವೇನಮ್ಮ? ಹೌದು ಹೌದು ಹೌದು. ಇವ್ನ್ ಯಾಕೆ ಇಷ್ಟು ಸ್ಮಾರ್ಟ್ ಆಗಿ ಸ್ಲಿಮ್ ಆಗಿದ್ದಾನೆ ಅಂತ ಕಾರಣ ನಿಂದ ಸೀಕ್ರೆಟ್ ಏನಾದ್ರು ಇದೆಯಾ? ನನ್ನ ಸೀಕ್ರೆಟ್ ಅಂದ್ರೆ ಹೆಲ್ತಿ ಫುಡ್ಸು, ಬರೀ ಹೆಲ್ತಿ ಆಗಿರೋ ತಿನ್ನಿ, ಔಟ್ಸೈಡ್ ಜಂಕ್ ಫುಡ್ ತಿನ್ಬೇಡಿ. ಆಗ ಹಿಂಗೆ ಹೆಲ್ತಿ ಆಗಿರ್ತೀರಾ, ಪಿಂಪಲ್ಸ್ ಏನು ಆಗಲ್ಲ, ಚೆನ್ನಾಗಿರುತ್ತೆ. ಅವ್ನು ಹೇಳ್ತಿರೋದೆಲ್ಲ ನಿಜನೇ ಗೈಸ್. ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಅದೇ. ಡೈಲಿ ಎಷ್ಟು ಗಂಟೆ ಮಲ್ಕೋತೀರಾ? ನಾವು 10 ಗಂಟೆಗೆ ಮನಿಕೊಂಡು 5 ಗಂಟೆಗೆ ಎದ್ದೇಳ್ತೀವಿ. ಇವಾಗ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗೈತೆ, ಬಿಗ್ ಬಾಸ್ ನೋಡ್ಬಿಟ್ಟು ಮಲ್ಕೊಳೋದಲ್ವಾ? ಹೌದು. ಮತ್ತೆ ಬೆಳಗ್ಗೆ ಎದ್ದೇಳೋದು 5 ಗಂಟೆ. ಹಾಲು ಕರಿಬೇಕು, ಹಾಲು ಹಾಕ್ಬೇಕಲ್ಲ, ಅದಕ್ಕೆ 5 ಗಂಟೆ. ಹುಷಾರಿಲ್ಲ, ಮದ್ವೆಗೆ ಹೋಗಿ ಬಂದು ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗೈತೆ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಮನೆ ಒಳಗೆ ಈಗ ನಿಮಗೆ ಫುಲ್ ಸರ್ಪ್ರೈಸ್ ಎಲ್ಲ ನೋಡಿದ್ರೆ ಫುಲ್ ಶಾಕ್ ಆಗಿ ಹೋಗ್ತೀರಾ. ಬರ್ಡ್ಸ್ ಹಾಕಿದ್ದೀನಿ, ಮತ್ತೆ ನನ್ನ ಪೇಂಟಿಂಗ್ಸು ಎಲ್ಲ ತೋರಿಸ್ತೀನಿ ಮನೆ ಒಳಗೆ. ಇವನು ದೊಡ್ಡ ಕಲಾವಿದ ಅಂತಾನು ಹೇಳ್ಬೋದು ಅಲ್ವೇನಮ್ಮ? ಹೌದು. ಅವನೇನು ತೋರ್ಸ್ಕೊಳಲ್ಲ, ಅವನಿಗೆ ಎಷ್ಟು ಟ್ಯಾಲೆಂಟ್ ಇದ್ರು ಅವನು ಯಾರಿಗೂ ತೋರ್ಸ್ಕೊಳಕ್ ಹೋಗಲ್ಲ. ಬಂದು ನೋಡ್ದಾಗ್ಲೇ ಅವನು ಏನು ಅಂತ ಗೊತ್ತಾಗೋದು. ನಾನು ಚಿಕ್ಕ ವಯಸ್ಸಿಂದಲೂ ಪೇಂಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟು, ಆದರೆ ಯಾವುದೂ ಸಪೋರ್ಟ್ ಇರಲಿಲ್ಲ ಅಂತ ಈಗ ಸ್ವಲ್ಪ ಅದು ಇದು ಚಿತ್ರ ಬರೆಯೋದು ಯೂಟ್ಯೂಬ್ ನೋಡಿ ಹಂಗೆ ನಾನು ಓನಾಗೆಲ್ಲ ಬರ್ದಿದ್ದೀನಿ ಸ್ವಲ್ಪ. ಬನ್ನಿ ಇವಾಗ ನಮ್ಮ ಮನೆ ಒಳಗಡೆ ಹೋಗೋಣ. ನಮ್ಮ ಮನೆ ಆಗಿದೆ ಅಂತ ನೋಡೋಣ. ನೀವು ನೋಡ್ರಿ, ನಾನು ತೋರಿಸ್ತೀನಿ, ನೀವು ನೋಡ್ರಿ, ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನಡಿಯಪ್ಪ ಹೋಗೋಣ. ನಮ್ಮ ಎಂಟ್ರೆನ್ಸ್ ಹಿಂಗೈತೆ. ಈ ಮನೆ ಕಟ್ಟಿದ್ದು ನಾನು 4th ಅಲ್ಲಿ ಇದ್ದಾಗ. ಇಲ್ಲೇ ಇದೆ, ಇಲ್ಲ ಇಸ್ವಿ ಇಲ್ಲ. ಮುತ್ತುರಾಜು ದೇವೇಗೌಡ. ನನ್ನ ಹೆಸರು ಹುಟ್ಟಿದ ಹೆಸರು ಮುತ್ತುರಾಜು, ನನ್ನ ತಮ್ಮನ ಹೆಸರು ದೇವೇಗೌಡ. ಆದ್ರೆ ನಾವೆಲ್ಲ ಕರೆಯೋದು ಕಿಶನ್ ಅಂತ. ಕಿಶನ್ ಅಂತ ರೀಸೆಂಟ್ ಆಗಿ ಹೆಸರು ನಾನು ಚೇಂಜ್ ಮಾಡ್ಕೊಂಡೆ. ಅಟೆಂಡೆನ್ಸ್ ಅಲ್ಲಿ ಇರೋದೆಲ್ಲ ಕಿಶನ್ ಅಂತಾನೆ. ಕಿಶನ್ ಅಂತಾರೆ, ಅದಕ್ಕೆ ಕಿಶನ್ ಅಂತ ಇಟ್ಕೊಂಡಿರೋದಕ್ಕೆಲ್ಲ ನಾನು ಮುಸ್ಲಿಮ್ಸ್ ಅಂತ ಕೇಳ್ತಾರೆ. 13 ವರ್ಷ ಆಗೈತೆ ಈ ಮನೆ ಕಟ್ಟಿ. ಅದಕ್ಕೆ ಗೋಡೆ ಮೇಲೆಲ್ಲ ಸ್ವಲ್ಪ ಸ್ಕ್ರಾಚಸ್ ಇದಾವೆ, ನಾವು ಬಣ್ಣ ಹೊಡ್ಸಿಲ್ಲ, ಏನು ಅನ್ಕೋಬೇಡ್ರಿ. ಅವ್ರೇನು ಅನ್ಕೊಳಲ್ಲ, ನಡಿಯವ. ಇದು ನಮ್ ಲಿವಿಂಗ್ ಏರಿಯಾ. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂತ ಗಣ್ಯರು. ನಮ್ಮ ಮನೆ ಮಹಾಲಕ್ಷ್ಮಿ. ನಾನೇ ಗಾಯ್ಸ್ ಡೆಕೋರೇಷನ್ ಮಾಡಿದ್ವಿ ಎಲ್ಲ ಫುಲ್ಲು. ನಂಗೆ ಇಷ್ಟ ಗಾಯ್ಸ್ ಎಲ್ಲ ಡೆಕೋರೇಷನ್ ಮಾಡೋದು ಎಲ್ಲ ಇಷ್ಟ. ಇವನು ಈ ತರದ್ರಲ್ಲೆಲ್ಲ ಮುಂದು ಕಲೆ ತುಂಬಾ ಜಾಸ್ತಿ ಇದೆ, ಹೇಳ್ಕೊಳಕ್ ಆಗಲ್ಲ ಅಷ್ಟಿದೆ. ಇದು ನಮ್ ಲಿವಿಂಗ್ ಏರಿಯಾ. ಇಲ್ಲಿ ಬಂದ್ರೆ ನಮ್ಮ ದೇವ್ರ ಮನೆ ಇದೆ ಗಾಯ್ಸ್. ಹಾ, ದೇವ್ರ ಮನೆ. ನಮ್ ದೇವ್ರು ಬಂದು ವೀರಭದ್ರೇಶ್ವರ ದೇವಿರಮ್ಮ ಅಂತ ಮನೆ ದೇವ್ರು. ಇದು ನಮ್ ಫ್ರಿಡ್ಜು, ಈಗ ರೀಸೆಂಟ್ ಆಗಿ ತಂದಿದ್ದು. ಇದು ಅಷ್ಟೇ ಟಿವಿ ಶೋಕೇಶು, ಟಿವಿನೂ ರೀಸೆಂಟ್ ಆಗಿ ತಂದಿದ್ದು. ಎಂಟ್ರೆನ್ಸ್ ಅಲ್ಲಿ ಬಂದ್ರೇನೆ ಕಾಣ್ತೈತೆ ಅವನೆಷ್ಟು ಕಲೆಗಾರ ಅಂತ. ನೋಡಿ ಎಷ್ಟು ಪೇಂಟಿಂಗ್ಸ್, ಪ್ರತಿ ಒಂದು ಈ ಮನೇಲಿ ಏನೇನ್ ಪೇಂಟಿಂಗ್ ಇದೆ ಎಲ್ಲ ಈ ಮಹಾತ್ಮನೇ ಬಿಡಿಸಿರೋದು. ಅದು ಇನ್ನೊಂದ್ ಏನಂದ್ರೆ ನಮ್ ಪೇಂಟಿಂಗ್ ಎಲ್ಲ ಮಾಡಿರೋದು ಬರೀ 20 ರೂಪೀಸ್ ವಾಟರ್ ಕಲರ್ ಅಲ್ಲಿ. ಅದು ತೋರ್ಸವ, ತೋರಿಸ್ತಾನೆ ಪ್ರೂಫು. ನೀವೆಲ್ಲ ಸುಳ್ಳು ಹೇಳ್ತಾರೆ ಅಂತ ಅನ್ಕೋಬೇಡಿ. ನೋಡ್ರಿ, ಬರೀ 20 ರೂಪೀಸ್ ವಾಟರ್ ಕಲರ್ ಅಲ್ಲಿ ಅಷ್ಟೇ. ಇಷ್ಟ್ರಲ್ಲೇ ಮಾಡಿರೋದು. ಬರೀ 2 ಬ್ರಷ್ ನಾನು ಯೂಸ್ ಮಾಡೋದು. ಇದು ಬ್ರಷಸ್ ಇಲ್ಲ, ಇನ್ನ 2 ಬ್ರಷ್. ನಾನು ಪೇಂಟಿಂಗ್ ಮಾಡ್ತೀನಿ. ನನ್ ಏನಂದ್ರೆ ಪೇಂಟಿಂಗ್ಸ್ ಇಲ್ಲ, ನನಗೆ ಆಯಿಲ್ ಪೇಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ. ಆದ್ರೆ ಇವನು 20 ರೂಪೀಸ್ ಅಲ್ಲೇನೆ ಪ್ರತಿ ಒಂದ್ ಪೇಂಟಿಂಗ್ ಮಾಡಿದಾನೆ, ತೋರಿಸ್ತೀನಿ ಇವಾಗ. ಪೇಂಟ್ ಐತೆ, ಇದು ಗಣೇಶ ಪೇಂಟ್. ಅದು ಮಾಡೇ ಅಲ್ಲೇ ಒಂದ್ 3 ವರ್ಷ ಆಗೈತಿ. 3 ವರ್ಷ ಗೌರಿ ಗಣೇಶ ಹಬ್ಬದ ದಿನ ಮಾಡಿರೋದು. ಈ ಕಡೆ ಇವನ್ ಫೋಟೋಸ್ ಎಲ್ಲ ಇದೆ. ಇವ್ರು ಕುತ್ಕೊಂಡು ಎಷ್ಟು ಚೆನ್ನಾಗಿ ಫ್ರೀ ಫೈರ್ ಆಡ್ತಿದ್ದಾರೆ ಅಂದ್ರೆ, ನಾನು ವಿಡಿಯೋ ಮಾಡ್ಬೇಕಾದ್ರೆ ಇಂಥ ಫ್ರೆಂಡ್ಸ್ ಯಾರಿಗಾರು ಸಿಗ್ತಾರ ಕಮೆಂಟ್ ಹಾಕ್ಬಿಡಿ. ಬನ್ನೀಗ ಮುಂದ್ಕೋಗೋಣ. ಇಲ್ಲ ಹಾಕಿರಿ ನನ್ನ ಪೇಂಟಿಂಗ್ ನೋಡಿ. ಬಂದಿದ ತಕ್ಷಣ ಸ್ವರ್ಗ ಅನ್ಸ್. ಅಂದ್ರೆ ಇವನು ಯಾವ ಕ್ಲಾಸ್ಗೂ ಹೋಗಿಲ್ಲ, ಇವನೇ ಓನಾಗಿ ಮಾಡ್ತಿರೋದು, ಪ್ರಾಕ್ಟೀಸ್ ಮಾಡಿ. ಕಥಕಲಿ. ಇದು ಅಷ್ಟೇ ಭರತನಾಟ್ಯಂ ಗೊತ್ತಿರುತ್ತೆ. ಇದು ಶಿವ, ಕಾಳಿ, ಅರ್ಧನಾರೀಶ್ವರ. ಇದು ಶಿವ, ಇದು ಆಂಜನೇಯ,
ಇದು ಲಾರ್ಡ್ ಬಾಲಾಜಿ ಅವರು ಹೌದು. ಅವರು ಬುದ್ಧ. ಇದು ಕಾಂತಾರ. ಕಾಂತಾರ ಇದು ಚೆನ್ನಾಗಿದೆ, ಹಂಗೆ ಬಿಡಿಸಿದ್ದು ಸುಮ್ಮನೆ. ಚೆನ್ನಾಗಿದೆ. ಪ್ರತಿ ಒಂದೊಂದು ಮುತ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ ಔಟ್ಲೈನಿಂಗ್ ಎಲ್ಲಾರ್ಗೂ ಈ ತರ ಮಾಡಕ್ ಬರಲ್ಲ. ಪ್ರತಿಯೊಬ್ರು ಮಾಡ್ತೀನಿ ಅಂದ್ರೆ ಮಾಡಕ್ ಆಗಲ್ಲ. ಯಾರಿಗೆ ಆ ಟ್ಯಾಲೆಂಟ್ ಇರುತ್ತೆ, ಆ ಪೇಷನ್ಸ್, ಇದಕ್ಕೆ ಬೇಕಾಗಿರೋದು ಮೇನ್ ಪೇಷನ್ಸ್ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ. ಎಷ್ಟು ತಾಳ್ಮೆ ಇರ್ಬೋದು ಹೇಳಿ ಇವನಿಗೆ. ಇದು ನಮ್ ಕಿಚನ್ ಬಂದೆ. ಇದು ನಮ್ ಕಿಚನ್. ಇನ್ನೇನ್ ಏನ್ ನೋಡಂಗಿಲ್ಲ, ಎಲ್ಲ ನಾರ್ಮಲ್ ಹೆಂಗಿರುತ್ತೆ ಹಂಗಿರುತ್ತೆ. ಪಾತ್ರ ಕರೆಂಟ್ ಹೋಯ್ತು. ಇವಾಗ ಮೇನ್ ತೋರಿಸ್ಬೇಕಾಗಿರೋದು ಇನ್ನು ತೋರಿಸೇ ಇಲ್ಲ. ಹಾ ಬಂತು ಬನ್ನಿ. ಯಾಕೋ ಹೋಗಿ ಮಾಡ್ತೈತೆ. ಬರೋ ಹೋಗೋಣ. ಈಗ ಇದು ನಮ್ಮ ವಾಷಿಂಗ್ ಮಿಷಿನ್. ಇದು ರೀಸೆಂಟ್ ಆಗಿ ತಂದಿದ್ದೆ. LG ಇದೆಲ್ಲ ವರ್ಸಿಲ್ಲ, ಏನು ಅನ್ಕೋಬೇಡ್ರಿ. ಹಂಗೆ ಕೊಳೆ ಪರವಾಗಿಲ್ಲ ನಡೆಯುವ. ಹಳ್ಳಿಲಿ ಎಲ್ಲ ಹಂಗೆ ಇರುತ್ತಲ್ಲ ಲೈಫು. ಹ್ಮ್. ಇದು ಮೇನ್ ಸೀಕ್ರೆಟ್ ರೂಮ್. ಫಸ್ಟ್ ನನ್ ರೂಮ್ ಆಗಿತ್ತು, ಈಗ ನನ್ ರೂಮ್ ಇಲ್ಲ. ನನ್ ರೂಮ್ ಅಲ್ಲಿ ಮಾಡ್ಕೊಂಡಿದೀನಿ. ಅಲ್ಲೊಂದ್ ಸ್ಟೋರ್ ರೂಮ್ ಇತ್ತು, ಅದ್ ನನ್ ರೂಮ್ ಮಾಡ್ಕೊಂಡಿದೀನಿ. ಇದು ಈ ರೂಮ್ ನೋಡೋದಕ್ಕೇನೆ ಈ ಊರಲ್ಲಿ ಇರೋರೆಲ್ಲ ತುಂಬಾ waiting ಇಂದ ಅಲ್ಲ, ಕಾದ್ಬಿಟ್ಟು ಬರ್ತಾ ಇರ್ತಾರೆ. ತುಂಬಾ ಜನ ಬಂದು ಹೋಗಿ ನೋಡ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕರೆಂಟ್ ಆಗಿ ಹೋಗ್ತೈತೆ. ಕರೆಂಟ್ ಹೋಗ್ತೈತೆ. ನಿಮಗೆ ಕ್ಲೀನ್ ಆಗಿ ತೋರ್ಸಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಕರೆಂಟ್ ಬಂದಾಗ ನೋಡ್ರಿ ಬರುತ್ತೆ ಹೋಗುತ್ತೆ. ಏನು ಮಾಡಕ್ಕಾಗಲ್ಲ. ಬನ್ರಿ ಎಲ್ಲಾರು ನನ್ನ ರೂಮ್ ಮಾಡಿಕ್ ಹೋಗೋಣ. ಅಂದ್ರೆ ಇದು ಫುಲ್ ಆರ್ಟಿಸ್ಟ್ ರೂಮ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ವೆಲ್ಕಮ್ ಟು ಆರ್ಟಿಸ್ಟ್ ರೂಮ್. ನೋಡಿದ್ರೇನೆ ಸ್ವರ್ಗ. ಈ ಗಿಳಿಗಳ ಸದ್ದು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಯಾಕಂದ್ರೆ ಇಲ್ಲಿ ವಾಯ್ಸ್ ಕೇಳ್ಸಲ್ಲ. ಎಷ್ಟು ಕ್ಯೂಟ್ ಆಗಿ ಸದ್ದು ಮಾಡ್ತಿದಾವೆ ಅಂದ್ರೆ ವಾವ್. ಹೇಳವಾ ಇವಾಗ. ಇವೆಲ್ಲ ನನ್ನ ಬರ್ಡ್ಸ್ಗಳು. ನಾನು 1 ವರ್ಷದಿಂದ ಸಾಕಿದೀನಿ. ಇವು ಆಸ್ಟ್ರೇಲಿಯನ್ ಲವ್ ಬರ್ಡ್ಸ್ ಅಂತ. ಕಾಕ್ಟೇಲ್ ಅಂತಾರೆ ಇವನ್ನ. ಕಾಕ್ಟೇಲ್ ಅಂತಾರೆ ಇವನ್ನ. ಇವು ಸ್ವಲ್ಪ ಆಯಲ್ಲ ಅಂತ ಮಾತಾಡ್ತವೆ. ವಾವ್, ನೀವು ಮಾತಾಡೋ ಗಿಳಿಗಳನ್ನ ಸಾಕಿದಾನೆ. ಇದು ನಮ್ದು ವಿಜಲ್ ಹಾಕುತ್ತೆ. ಬೇಕಾದ್ರೆ ಆ ವಿಡಿಯೋನ ಹಾಕ್ತೀನಿ ಕ್ಲಿಪ್ ಅಲ್ಲಿ. ಇದು ವಿಜಲ್ ಹೊಡಿಯುತ್ತೆ. ಇವು ಆಫ್ರಿಕನ್ ಲವ್ ಬರ್ಡ್ ಅಂತ. ಆಫ್ರಿಕಾದವು ಕ್ಲೀನಾಗಿ ತೋರಿಸಿ ಕಾಣಿಸ್ತಿದಾವೆ. ಕಾಣಿಸ್ತಿದಾವೆ. ಇವು ತುಂಬಾ ರೇರ್. ಇವು ಮಾಮೂಲಿ ಇವು ಅಮೆರಿಕನ್ ಲವ್ ಬರ್ಡ್. ಇವು 3 ದೇಶದ ಬರ್ಡು ನನ್ನ ಹತ್ರ ಇದಾವೆ. ಇವನ್ನ ಬರ್ಜೀಸ್ ಅಂತಾರೆ. ಇವನ್ನೆಲ್ಲ ಎಲ್ಲಿ ತಗೊಂಡ್ ಬಂದೆ ನೀನು? ಎಷ್ಟು ಕಾಸ್ಟ್ ಎಲ್ಲ ಹೇಳು. ನಾನು ಆರ್ಡರ್ ಮಾಡಿದ್ದೆ ಇದನ್ನ. ಇವು 3 ಜೊತೆ ತಗೊಂಬಂದಿದ್ದೆ. 500 ಕೊಟ್ಟು 3 ಜೊತೆ ತಗೊಂಬಂದಿದ್ದೆ ಇವನ್ನ. ಈಗ ನನ್ನ ಹತ್ರ 40 ಆಗಿದ್ದು. ನಾನು ಮರಿ ಹಾಕಿ 40 ಮಾಡಿದ್ದೆ. ಅದ್ರಲ್ಲಿ 10 ಮಾರಿದ್ದೆ. ಇನ್ನ 30 ಇರೋ ನನ್ನ ಹತ್ರ ಚಿಕ್ಕವು. ಇವನ್ನ 3,500 ಕೊಟ್ಟು ತಗೊಂಡಿದ್ದೆ. ಈಗಿನ ಮಾರ್ಕೆಟ್ ಪ್ರೈಸ್ ಹಾಸನಲ್ಲಿ ಕೇಳಿದೆ ನಾನು ಮೊನ್ನೆ. ಇದಕ್ಕೆ 10,000 ಹೇಳಿದ್ರು. 10,000. ಇವಕ್ಕೂ ಅಷ್ಟೇ ಒಂದು 4,000 ಕೊಟ್ಟು ತಗೊಂಡಿದ್ದೆ. ಈಗ ಮಾರ್ಕೆಟ್ ಪ್ರೈಸ್ 20,000. ಇವನು ಮರಿಗಳು ಮಾಡಿ ಮಾರ್ತಾನೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೆ ಇದು? 1 ವರ್ಷ ಅಷ್ಟೇ. ಈಗ ನಾನು ಎಜುಕೇಶನ್ ಮುಂದ್ಕೋಬೇಕು ಅಂತ ಮಾಡ್ತೀನಿ. ಇವೆಲ್ಲ ಹೋಗ್ಬೇಕು. ಆರ್ಟ್ ಕ್ಲಾಸಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಆರ್ಟ್ ಟೀಚರ್ ಆಗ್ಬೇಕು ಅಂತ. ಅದಕ್ಕೆ ನನ್ ಡ್ರೀಮ್ ಅಚೀವ್ ಮಾಡ್ಬೇಕು ಅಂದ್ರೆ ಇಂಥವೆಲ್ಲ ಫುಲ್ ತ್ಯಾಗ ಮಾಡ್ಬೇಕಾಗುತ್ತೆ. ತುಂಬಾ ಶ್ರಮ ಪಟ್ಟಿದ್ದಾನೆ. ಅವ್ರ ಹಣೆ ಬರ್ದಲ್ಲಿ ಏನಿದೆಯೋ ಗೊತ್ತಿಲ್ಲ. ಮುಂದೆ ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದನೆ ನಮ್ಮ ಮೇಲೆ ಇರ್ಬೇಕಾಯ್ತು. ನೋಡ್ರಿ ನಂದು ಇವೆಲ್ಲ ಪೇಂಟಿಂಗ್ಸು. ಇವೆಲ್ಲ 2 ವರ್ಷ. ಇವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿರೋದು. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಔಟ್ಲೈನ್ಸ್ ಎಲ್ಲ ಆತರ ಇದೆ. ಚೆನ್ನಾಗಿಲ್ಲ. ಇವೆಲ್ಲ 2 ವರ್ಷ ಎಲ್ಲ ಆಗಿರೋದು. ಪ್ರಾಕ್ಟೀಸ್ ಮಾಡಿರೋದು. ಅಲ್ಲಿ ನೋಡಿರಲ್ಲ ಅಷ್ಟೇ ರೀಸೆಂಟ್ ಆಗಿ ಮಾಡಿರೋದು. ಇಲ್ಲಿ ನೋಡ್ರಿ ಇವು. ಚೆನ್ನಾಗಿದೆ ಅನ್ನೋ ವರ್ಡ್ ತುಂಬಾ ಚಿಕ್ಕದಾಯ್ತು. ಇದಕ್ಕೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಎಷ್ಟು ಕಲೆ ಅವನು ನೋಡಿದ ತಕ್ಷಣ ಅದು ಗೊತ್ತಾಗಲ್ಲ. ಇಲ್ಲಿ ತುಂಬಾ ಇದೆ. ಈಚೆ ಹೇಳ್ಕೊಡಕ್ಕಾಗಲ್ಲ ಅಷ್ಟೇ. ಥ್ಯಾಂಕ್ ಯು ಫಾರ್ ಆಲ್ ಕಮೆಂಟ್. ನೀವು ಕಮೆಂಟ್ ಮಾಡಿ ಗೈಸ್ ಹೆಂಗಿದೆ ಅಂತ. ನನ್ನ ರೂಮು ಅಂದ್ರೆ ಬರ್ಡ್ ರೂಮು, ಆರ್ಟಿಸ್ಟ್ ರೂಮ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ನಂದು ಇನ್ನೊಂದು ರೂಮ್ಗೆ ಹೋಗೋಣ. ಅಲ್ಲಿ ರೀಸೆಂಟ್ಲಿ ಶಿಫ್ಟ್ ಆದ ನಾನು. ಅಲ್ಲಿ ಅಷ್ಟೊಂದು ಈಗೆಲ್ಲ ಇಲ್ಲ.
ನೋಡೋಣ ನಡೀರಿ. ಇಲ್ಲೇ ಮಲ್ಕೋತೀರಾ ನೀವು? ಇಲ್ಲ ಮನೆಗಳಲ್ಲ, ಅಲ್ಲಿ ಈಗ ಲಕ್ಷ್ಮಿ ಕೂತಿದೀವಲ್ಲ ಅಂತ ಇಲ್ಲಿ ಹಾಕಿದ್ದೆ. ಇಲ್ಲೇ ಹಾ, ಅಲ್ಲಿ ಇರ್ತಿತ್ತು ಆ ಬೆಡ್, ಲಕ್ಷ್ಮಿ ಕೂತಿದಾರಲ್ಲ ಅಲ್ಲಿ, ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಹಾಕಿದ್ದಾರೆ. ನೆಕ್ಸ್ಟ್ ಯಾವ ರೂಮು? ಇದು ಫ್ಯಾಮಿಲಿ ರೂಮು. ಇದೇನ್ ತೋರ್ಸಲ್ಲ ಬೇಡ. ಹಾ, ಪರವಾಗಿಲ್ಲ ಬಿಡು. ಇಲ್ಲಿದೆ ಫುಲ್ ಸೀಕ್ರೆಟ್, ಗೊತ್ತೇ ಆಗಲ್ಲ. ವಾ, ನೋಡಿ ಯಾವ ತರ ಸೀರೆ ಎಲ್ಲ ಬಿಟ್ಟಿದ್ದಾರೆ. ಸೀರೆ ಅಂದ್ರೆ ಸ್ಕ್ರೀನು. ಅದೇ ಸ್ಕ್ರೀನು. ವಾಹ್, ಅದು ಎಷ್ಟು ಚೆನ್ನಾಗಿದೆ. ಮಂಕ್ರಿ ಅಲ್ಲಿ ಲೈಟ್ ಬಿಟ್ಟವನೇ. ಅದು ಹೇಳ್ತೀನಿ ಈಗ. ಅದು ಏನಂದ್ರೆ ಮದ್ವೆಲೆಲ್ಲ ಬುಟ್ಟಿ ಹೊತ್ಕೊಂಡು ಹೋಗ್ತಾರಲ್ಲ, ಅದು ಅದನ್ನ ಆತರ ನಾನು ಕ್ರಿಯೇಟಿವಿಟಿ ಹುಡುಕ್ತೀನಿ. ನಾನು ಎಲ್ಲಾದ್ರು ನಾನೇ ಮೇಕವರ್ ಮಾಡ್ತೀನಿ. ಅದಕ್ಕೋಸ್ಕರ ಬುಟ್ಟಿಲೆ ಆತರ ಮಾಡಿದೀನಿ ಫುಲ್ ಲ್ಯಾಂಪ್. ಈಗ ಅದನ್ನ ಕೇಳ್ತೀನಿ ಅಂದ್ರೆ ಅದು 1,500 2,000 ಅದನ್ನ ನಾನೇ ಮಾಡಿದೀನಿ ಮನೇಲಿ. ಹಾ, ಅದ್ ಬಲ್ಪಿಗೆ ಏನೋ ಹಚ್ಚಿದೆ ಅಲ್ಲ, ಪೇಂಟ್ ಏನೋ, ಅದಕ್ಕೆ ಹಂಗೆ ಪಿಂಕ್ ಕಲರ್ ಬರ್ತಿರೋದು. ಬಲ್ಪು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ವಾ, ಅದಕ್ಕೆ ನಾವೆಲ್ಲ ಬಜೆಟ್ ಅಲ್ಲೇ ಮೇಕವರ್ ಮಾಡೋದು. ಈ ತರ ಕಾಣುತ್ತೆ. ಆಮೇಲೆ ಲೈಟ್ ಹಾಕಿದ್ರೆ ಈ ತರ ಕಾಣುತ್ತೆ. ಇದೇ ನನ್ ಬೆಡ್, ಇಲ್ಲೇ ನಾನು ಮನಿಕೊಳ್ಳೋದು. ಇಲ್ಲೇ ಮಲ್ಕೋತಾನೆ. ಇಲ್ಲೇ ಮನಿಕೊಳ್ಳೋದು. ಇಲ್ಲೊಂದ್ ಮಿರರ್ ಐತೆ. ಇಲ್ಲಿ ನಾನು ಬಟ್ಟೆ ಥಿಂಗ್ಸು ಅವೇನ ಇಕ್ಕೊಂಡಿದೀನಿ. ಮಿರರ್. ಬುದ್ಧ ನಾನೇ ಬಿಡಿಸಿದ್ದು. ಎಷ್ಟು ಅವರ್ ಆಯ್ತು ಇದನ್ನ ಬಿಡ್ಸೋದಿಕ್ಕೆ? ಬಿಡ್ಸೋದಕ್ಕೆ ಒಂದು 2 ಅವರ್. ಸ್ಕೆಚಿಂಗ್ 1 ಅವರು, ಮತ್ತೆ ಪೇಂಟಿಂಗ್ 1 ಅಂದ್ರೆ ನಾವು ಆ ಮನೆ ಹತ್ರ ಬುದ್ಧ ಬಿಡ್ಸಿದೀವಿ, ಅದು 2 ಅವರ್ ತಗೊಂಡಿಲ್ಲ. ನೀನು ಒಬ್ಬನೇ ಬಿಡ್ಸೋದಕ್ಕೆ 2 ಅವರ್ ಅಂತ. ಒಬ್ನೇ ಅಲ್ವಾ. ಅಂದ್ರೆ 4 ಅವರ್ ತಗೊಂಡಿತ್ತು ಕಣು ನಮಗೆ. ಇದು ಜಾಸ್ತಿ ತಗೊಂಡೈತೆ, ಟೈಮ್ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ಬಿಡಿಸ್ಬಿಟ್ಟು ಔಟ್ಲೈನ್ ಎಲ್ಲ ಕವರ್ ಮಾಡಿ ಆಮೇಲೆ ಮಧ್ಯ ಎಲ್ಲ ಪೇಂಟ್ ಮಾಡ್ಬೇಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಇದೆ ನಿಜ. ಇಲ್ಲೊಂದ್ ಬಿಡಿಸಿದೀನಿ, ಇಲ್ಲೊಂದ್ ನಂದಿ, ಇಲ್ಲೊಂದ್ ಬಿಡಿಸಿದೀನಿ. ಆಮೇಲೆ ಇಲ್ಲೊಂದ್ ಕೇರಂ ನೋಡಿ ಎಷ್ಟು ಕ್ರಿಯೇಟಿವ್ ಇದು. ಏನದು ಇದು ಕೇರಮ್ ಆಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಮಂಡಲ ಆರ್ಟ್ ತರ ಬಿಡಿಸ್ಬಿಟ್ಟು ಹಾಕಿದೀನಿ. ಬಿಡ್ಸಿದ್ಯಾ? ನಾನೇ ಪೇಂಟ್ ಮಾಡಿರೋದು ಮಂಡಲ ಆರ್ಟ್ ತರ. ಇವಾಗ ಆಡ್ಬೋದು ತಾನೆ ಅದ್ರಲ್ಲಿ? ಆಡ್ಬೋದು. ಅಷ್ಟೊಂದೇನಿಲ್ಲ. ಮಮ್ಮಿ ಕೂಗ ಕುಂಕುಮ ಕೊಡ್ಲಿ. ಇಲ್ಲಿ ಡ್ರಾಯಿಂಗ್ ಬಿಡಿಸಿದೀನಿ. ಇದು ಶಿವ ಮತ್ತೆ ಪಾರ್ವತಿನ ಹಿಡ್ಕೋತಿರೋದು ಹತ್ರ ಬಿಟ್ಟಿದೀನಿ. ಆಮೇಲೆ ಇಲ್ಲಿ ಗ್ರೀಟಿಂಗ್ಸ್ ಹಾಕಿದೀನಿ. ಇದು ಗ್ರೀಟಿಂಗ್ಸ್ ಎಷ್ಟು ವರ್ಷ ಹಳೇದು ಅಂದ್ರೆ ಮೆಮೊರಿಗೋಸ್ಕರ ಹಾಕೊಂಡಿದೀನಿ. ನಮ್ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋದು 7th 8th ಇವಾಗ 10th. ಹೇಳಕ್ಕಾಗಲ್ಲ. ಅವಾಗ ನಾವು ಹೊಸ ವರ್ಷ ಬರೀ ಗ್ರೀಟಿಂಗ್ಸ್ ಕೊಡ್ತಾ ಇದ್ವಿ ಪ್ರತಿಯೊಬ್ಬರಿಗೂ. ಮತ್ತೆ ಹೊಸ ವರ್ಷದ ಶುಭಾಶಯಗಳು ಅಂತ ಒಂದು ಬರ್ದ್ಬಿಟ್ಟು ಅದ್ರೊಳಗೆ ಗ್ರೀಟಿಂಗ್ಸ್ ಸಿಕ್ಕಿ ಏನೇನೋ ಥಾಟ್ ಎಲ್ಲ ಬರೀತಿದ್ವಿ. ನಾನೊಂದು ನವಿಲು, ನೀನೊಂದು ನವಿಲು, ನಮ್ಮಿಬ್ಬರ ನವಿಲು, ಅದ್ ಏನೇನೋ ಆತರನೇ ಬರೀತಿದ್ವಿ ತಾನೆ. ಎಷ್ಟು ಚೆನ್ನಾಗಿತ್ತು ಅವಾಗ. ಮೆಮೊರಿಗೋಸ್ಕರ ಇದೆಲ್ಲ ನಮ್ ಫ್ರೆಂಡ್ಸ್ ಕೊಟ್ಟಿರೋದು. ಇನ್ನೂ ಇದ್ದು ಅವೆಲ್ಲ ಎಲ್ಲೆಲ್ಲ ಹೋಗಿದಾವೆ, ಅವನ್ನ ಇಲ್ಲಿಗೆ ಹಾಕೊಂಡಿದೀನಿ. ಇದು ನಮ್ ತಾತನ ಬೀರು. ಇದು ಹೆಚ್ಚು ಕಮ್ಮಿ ಒಂದ 50-60 ವರ್ಷ ಹಳೇದಿದು. 50-60 ವರ್ಷ ಅಲ್ಲ, 95 ವರ್ಷ ಹಳೇದಿದು. ಅವ್ರಿಗೆ ಎಷ್ಟಾಗೈತೆ ಇಲ್ಲಿ ನೋಡಿ ಗಾಯ್ಸ್. ನಮ್ಮ ಅತ್ತೆ ಕುಂಕುಮ ಇಕ್ಕಿಸ್ಕೊಳಕ್ ಬಂದವ್ರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅವರು ಮಾಡ್ತಿದ್ರು ಸಲ. ಇವತ್ತು ಯಾಕೆ ಮಾಡಿಲ್ಲ, ಪರವಾಗಿಲ್ಲ ಬಿಡಿ. ದೇವರಿಗೆ ಒಟ್ಟದ್ದು. ಯಾಕೆ ನಾನ್ ದೇವ್ರಗಳು ಬಿಡ್ಸಿದೀನಿ ಅಂದ್ರೆ ಅದು ಒಂದ್ ಕಾರಣ ಐತೆ. ನಾನ್ ಬೇರೆ ತರದವನು ಬಿಡಿಸಿದ್ದೆ ಚಿತ್ರವ, ಅದನ್ನೆಲ್ಲ ಅವ್ರದ್ದು ಹಾಕ್ಬಿಟ್ರು. ದೇವ್ರು ಬಿಟ್ರಿ ಇನ್ನೇನು ಬಿಡಿಸಬಾರ್ದು ಮನೇಲಿ ಅಂತ ಹೇಳ್ಬಿಟ್ಟು ಅವ್ರದ್ದು ಹಾಕ್ಬಿಟ್ರು. ನಾವು ಬಿಡಿಸ್ವಲ್ಲ ಆ ತರ ಬಿಡಿಸೋಣ. ಚೆನ್ನಾಯ್ತಿ. ಏನೋ ಮಿಸ್ ಆಯ್ತಲ್ಲ. ಏನು ಬುದ್ಧನ್ಗೆ ಏನಿಲ್ಲಪ್ಪ. ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ. ಚೆನ್ನಾಗಿದೆ. ಇದು ಕಲೆಗೆಲ್ಲ ಕಮೆಂಟ್ ಮಾಡಿ, ಅವ್ರಿಗೊಂದ್ ಸ್ವಲ್ಪ ಖುಷಿ ಆಗುತ್ತೆ. ಶ್ರಮ ಪಟ್ಟಿದ್ದೇನೆ ಒಂದೊಂದಕ್ಕೂ ಎಷ್ಟು ಟೈಮಿಂಗ್ಸ್ ಇದೆ ಬಿಡ್ಸಕ್ಕೆ. ನಿಮ್ ಕಮೆಂಟ್ ತುಂಬಾ ಮುಖ್ಯ ಅಲ್ವೇನವ? ಇದು ಪೇಂಟಿಂಗ್ ಈಗ ರೀಸೆಂಟ್ ಆಗಿ ಬಿಡ್ಸಿದ್ದು. ಹಾ, ನೋಡ್ದೆ. ಶಿವ ಪಾರ್ವತಿ ಇವೆಲ್ಲ ಚಿಕ್ಕ ಹುಡುಗಂದು ಗೊಂಬೆ. ಇವೆಲ್ಲ ಇದು ನಾನು 1 ವರ್ಷ ಇದ್ದಾಗ ತಂದಿದ್ದು. ಪಾರ್ವತಿ ಗುರಾಯಿಸ್ತಾವ್ರಲ್ಲ. ಇವೆಲ್ಲ 1 ವರ್ಷ, ನಾನು 1 ವರ್ಷ 2 ವರ್ಷ. ಅದಕ್ಕೂ ಉಬ್ಬು ಬಿಟ್ಟಿದ್ಯಾ?
ಉಬ್ಬಿಟ್ಟಿದ್ಯಾ ಅದಕ್ಕೆ ಪೇಂಟ್ ಮಾಡಿರೋದು ವಾವ್ ಗೊಂಬೆಗೆ ಎಷ್ಟು ಪೇಂಟ್ ಮಾಡೋನೆ ಮಾಡಿರೋದು ಅಂದ್ರೆ ಎಲ್ಲ ಹೊಳ್ಸೋಗಿರುತ್ತಲ್ಲ ನಾನೀಗ 20 ವರ್ಷ ಅಂದ್ರೆ ಅದು 18 ವರ್ಷ ಹಳೇದದು ಇದು ಹಂಗ ಅಷ್ಟ್ ಕ್ಲೀನ್ ಆಗಿ ಇಕ್ಕಿದೀನಿ ನಾನು ಫುಲ್ ಅದಕ್ಕೆ ಮೇಕಪ್ ಮಾಡೋಣ ಮಾಡಿದೀನಿ ಫುಲ್ ಎಲ್ಲ ಅದಕ್ಕೆ ಬಟ್ಟೆ ಹಾಕಿದ್ಯಾ ಹುಲಿ ತರ ಇಲ್ಲ ಇದಕ್ ಬಟ್ಟೆ ಹಾಕಿದೀನಿ ಚೆನ್ನಾಗೈತೆ ರೀಸೆಂಟ್ ಆಗಿ ತಂದಿದ್ದು ಅದು ಅಷ್ಟೇ ಅದು ಹಳೇದು ಸೀರೆನೆಲ್ಲ ಫ್ರೀ ಮಾಡ್ಬಿಟ್ಟನಲ್ಲ ಚೆನ್ನಾಗೈತೆ ಇದು ಚೆನ್ನಾಗೈತೆ ಇದು ಎಂತ ಪೈಂಟು ಮಾಮೂಲಿ ಅಕ್ರಲಿಕ್ ಕಲರ್ಸ್ ಅದ್ರಲ್ಲೇ ಮಾಡ್ದ 25 ರೂಪೀಸ್ ಹೋಗುತ್ತೆ ಕಣೋ ಅದು 25 ರೂಪೀಸ್ ಹೋಗಲ್ಲ ಅಲ್ಲೇ ವಶಿ ಏ ಅದು ನೀರ್ ಹಾಕಿದ್ರೆ ಹೋಗುತ್ತೆ ನಾವು ಬುಕ್ಕಿ ಪೈಂಟ್ ಇಲ್ಲ ಮಾಡಿ ಇಲ್ಲ ಆತರ ಅಲ್ಲ ಇದು ಬೇರೆ ಅಕ್ರಲಿಕ್ ಕ್ಯಾಮಲ್ ಅದು ಅಕ್ರಲಿಕ್ ಪೇಂಟ್ ಅಲ್ಲಿ ಇಲ್ಲ ಐತಿ ಅದು ಬಿಡ್ಸಿರೋದು. ಇದೇ ನಂದು ರೂಮ್ ನಂದಿ ಕಣ್ಣೆ ಬಿಟ್ಟಿಲ್ವಲ್ಲ ಅದೇನ್ ಕಣ್ಣಲ್ಲ ಅದು ಬ್ಲಾಕ್ ಅದು ಫುಲ್ ಬ್ಲಾಕ್ ಕಲರ್ ಬಿಟ್ರೆ ಕಣ್ ಬಿಡೋದು ಇಲ್ಲೊಂದು ಇಡೋ ಚೆನ್ನಾಗ್ ಬೇಡ ಇಟ್ಟಿದ್ದೆ ಮಾತ್ರ ಹಂಗೆ ಬ್ಲಾಕ್ ಪರವಾಗಿಲ್ಲ ಇದು ಒಡೆದಿರೋ ಪ್ಲೇಟ್ ಅದ್ನು ಸ್ವಲ್ಪ ಮೇಕ್ ಓವರ್ ಮಾಡಿ ಇದೇನ ಅಂತಾರೆ ಅದು ದೃಷ್ಟಿ ಬಟ್ಟು ದೃಷ್ಟಿ ಆಗ್ಬಾರ್ದಂತ ಅದ್ನೇನ ಅಂತಾರೆ ಇವಿಲ್ ಐ ಅಂತ ಏನೋ ಅಂತಾರೆ ಇವಿಲ್ ಐಸ್ ಅಂತವ ಆತರ ಮಾಡಿದೀನಿ ಸುಮ್ನೆ ಪೇಂಟ್ ಕಡು ಸುಮ್ನೆ ಎಸಿ ಬರಲ್ಲ ಎಲ್ಲ ಇದು ಲೈಟಿಗೆ ಏನೋ ಬಳ್ದಿರೋದಕ್ಕೆ ಈ ತರ ಪೇಂಟ್ಸ್ ಪೇಂಟ್ ಅದಕ್ಕೆ ಆ ತರ ಅದು ಪಿಂಕ್ ಕಲರ್ ಕಾಣ್ತೈತೆ ಅದು ಲೈಟ್ ಚೆನ್ನಾಗೈತಿ ಚೆಕ್ ಎದಕ್ಕೆ ಅದು ಲೈಟ್ ಹಾಕಿರೋದಕ್ಕೆ ಸುಡುತ್ತಲ್ವಾ ಅದಕ್ಕೋಸ್ಕರ ಅದಂಗ ಆಗೈತಿ ನೆಕ್ಸ್ಟ್ ಅಷ್ಟೇ ಇವತ್ತು ಇನ್ನೇನು ಇಲ್ಲ ತೋರ್ಸದ್ ನಮ್ಮ ಮನೆ ಎಲ್ಲ ನೋಡಿ ಇನ್ನೇನು ಇಲ್ಲ ಅಂತಲ್ಲ ಇದೆ ಸ್ವರ್ಗ ಇದೆ, ಇದ್ದಂಗೈತೆ. ಇದೆ ಆದ್ರೆ ತೋರ್ಸ್ಬೇಕಾಗಿರೋದು ಇಷ್ಟೇ ನಾವು ಡೈಲಿ ಏನೇನು ಎಲ್ಲ ತೋರ್ಸಿದೀವಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಾಚ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀವಿ ಇಷ್ಟ ಆಯ್ದ್ರೆ ಕಮೆಂಟ್ಸ್ ಮಾಡಿ ಅಷ್ಟೇ ಗೈಸ್ ನಿಮ್ಮಿಂದ ನಾವು ನಿಮ್ಮ ಸಪೋರ್ಟ್ ಹೇಗೆ ಇರಬೇಕು ಹಾಗೆ ಇವ್ರ ಸಪೋರ್ಟು ಹಾಗೆ ಇರಬೇಕು ಅವ್ರ ಅಣ್ಣನ ಮೇಲೆ ಇವ್ರ ಅಕ್ಕನ ಮೇಲೆ ಅಲ್ವನಾ ನೋಡಿ ಡೋಂಟ್ ಕೇರು ಅಷ್ಟೇ ಲಕ್ಷ್ಮಿ ಅಲ್ಲಿ ನಿಂತ್ಕೊಳ್ಳತ್ತೆ ಲಕ್ಷ್ಮಿ ತರ ಕಾಣ್ತಿದ್ಯಾ ಲಕ್ಷ್ಮಿ ತರ ನಿಜ ಅನ್ಕಂಡ ಲಕ್ಷ್ಮಿ